ಇನ್ನು ರಾಜ್ಯಾಧ್ಯಕ್ಷ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕೆಂಡ ಕಾರಿದ್ದಾರೆ. ಡಿಸಿಎಂ ಆಗಿ ಜನಪ್ರತಿನಿಧಿಗಳನ್ನ ನಡೆಸಿಕೊಳ್ಳುವಂತಹ ರೀತಿ ಗೊತ್ತಿಲ್ವಾ ಅವರಿಗೆ? ನಮ್ಮ ಬಿಜೆಪಿ ಶಾಸಕರಿಗೆ ಅಪಮಾನ ಮಾಡ್ತಾ ಇದ್ದೀರಿ, ಜನಪ್ರತಿನಿಧಿಗಳಿಗೆ ಈ ರೀತಿ ಆಗ್ಬಿಟ್ರೆ ಸಾಮಾನ್ಯರ ಪರಿಸ್ಥಿತಿ ಏನಾಗಬೇಡ, RSS ಸಮವಸ್ತ್ರದ ಬಗ್ಗೆ ಹೀಯಾಳಿಸಿದ್ದು ಸರಿಯಲ್ಲ ಅಂತ ಕಿಡಿಕಾರಿದ್ದಾರೆ. ಕಪ್ಪು ಟೋಪಿ MLA ಬನ್ನಿ ಇಲ್ಲಿ ಅಂತ ಕರೆದ್ರಲ್ಲ DK ಶಿವಕುಮಾರ್, ಅದನ್ನ ಗುರಿಯಾಗಿ ಮಾತಾಡಿದ್ದಾರೆ. RSS ಸಮವಸ್ತ್ರದ ಬಗ್ಗೆ ಹೀಯಾಳಿಸಿದ್ದು ಸರಿಯಲ್ಲ ಅಂತ ಕಿಡಿಕಾರೋದ್ರ ಮುಖಾಂತರ DK ಶಿವಕುಮಾರ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೆಂಡ ಕಾರಿದ್ದಾರೆ. ಒಬ್ಬ ಉಪಮುಖ್ಯಮಂತ್ರಿಗಳಾಗಿ ಆ ಭಾಗದ ಜನಪ್ರತಿನಿಧಿಯನ್ನ ಹೇಗೆ ನಡೆಸ್ಕೊಳ್ಬೇಕು ಅನ್ನುವಂತಹ ಜ್ಞಾನ ಇಲ್ವಾ? ನಮ್ಮ ಬಿಜೆಪಿ ಶಾಸಕರಿಗೆ ಅಪಮಾನ ಮಾಡ್ತಾ ಇದ್ದೀರಿ ಅಂತ ಜನಪ್ರತಿನಿಧಿಗಳಿಗೆ ಈ ರೀತಿಯ ಕಿರಿಕಿರಿಯನ್ನು ನೀವು ಮಾಡಿದ್ರೆ ಸಾಮಾನ್ಯರ ಪರಿಸ್ಥಿತಿ ಏನು? RSS ಸಮವಸ್ತ್ರದ ಬಗ್ಗೆ ಈ ರೀತಿಗೆ ಹೀಯಾಳಿಸಿದ್ದು ಸರಿಯಲ್ಲ ಅಂತ ವಿಜಯೇಂದ್ರ DK ಶಿವಕುಮಾರ್ ವಿರುದ್ಧ ಕೆಂಡ ಕಾರಿದ್ದಾರೆ. ನಿನ್ನೆಯಿಂದ ಒಂದು ಅಭಿಯಾನವನ್ನು DK ಶಿವಕುಮಾರ್ ನಡೆಸ್ತಾ ಇದ್ದಾರೆ. ಇವತ್ತದು ಯಶವಂತಪುರದ JP ಪಾರ್ಕ್ ಕಡೆಗೆ ಹೋಗಿತ್ತು. ಆಗ ಅಲ್ಲಿ ದೊಡ್ಡ ಹೈಡ್ರಾಮವೇ ನಡೆದಿದೆ. ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನೋ ರೀತಿಯಲ್ಲಿ ಅಲ್ಲಿ ಘರ್ಷಣೆಗಳಾಗಿದೆ. DCM DK ಶಿವಕುಮಾರ್ ಹಾಗೆ ಮುನಿರತ್ನ ಅವರ ಜಟಾಪಟಿ ಮುಂದುವರಿತಾ ಇರುವಂಥದ್ದು. ಇವತ್ತು ಕೂಡ ನಡಿಗೆ ಕಾರ್ಯಕ್ರಮದಲ್ಲಿ DCM DK ಶಿವಕುಮಾರ್ ವರ್ಸಸ್ ಮುನಿರತ್ನ ಅನ್ನುವಂತಹ ಘಟನೆ ಎದುರಾಗಿದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಈಗ ವಿಜಯೇಂದ್ರ ಅವರು ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಮುನಿರತ್ನ ಅವರು ಹೇಳ್ತಾ ಇರುವಂಥದ್ದು ನನ್ನ ಮೇಲೆ ಹಲ್ಲೆ ಆಗಿದೆ ಅಂತ ಸ್ವತಃ ಅವರೇ ಹೇಳ್ತಾ ಇದ್ದಾರೆ. ಪೊಲೀಸರು ಇರಲಿಲ್ಲ ಅಂದ್ರೆ ನಾನು ಉಳಿತಾ ಇರಲಿಲ್ಲ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಏನು ನಡಿಗೆ ಕಾರ್ಯಕ್ರಮವನ್ನು DK ಶಿವಕುಮಾರ್ ಮಾಡ್ತಾ ಇದ್ದಾರೋ ಇದಕ್ಕೆ ಆಹ್ವಾನ ಇಲ್ಲ, ಇದು ಯಾವ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆ. ಈ ರಾಜ್ಯದ ಉಪಮುಖ್ಯಮಂತ್ರಿಗಳಲ್ಲಿ ನಾನು ಕೇಳೋದಕ್ಕೆ ಇಚ್ಛಪಡ್ತೇನೆ, ನೀವು ಬೆಂಗಳೂರು ಮಹಾನಗರದ ಉಸ್ತುವಾರಿ ಸಚಿವರಾಗಿ ಒಬ್ಬ ಅನುಭವಿ ಸಚಿವರು, ಒಬ್ಬ ಉಪಮುಖ್ಯಮಂತ್ರಿಯಾಗಿ ಜನಪ್ರತಿನಿಧಿಗಳ ಜೊತೆಯಲ್ಲಿ ನಡೆದುಕೊಳ್ತಕ್ಕಂಥ ರೀತಿನ ಇದು ಇವತ್ತು ಎಲ್ಲೋ ಚುನಾವಣೆ, ಲೋಕಸಭಾ ಚುನಾವಣೆ ಸೋಲಿನ ಹತಾಶೆಯಿಂದ ಈ ರೀತಿ ನಡೆದುಕೊಳ್ತಾ ಇದ್ದೀರಾ? ಯಾಕೆ ಇವತ್ತು ನಮ್ಮ ಜನಪ್ರತಿನಿಧಿಗಳನ್ನು BJP ಶಾಸಕರ ರೀತಿ ಅಪಮಾನ ಮಾಡ್ತಾ ಇದ್ದೀರಿ? ಅವ್ರಿಗೇನು ಗೌರವ ಇಲ್ವಾ? ಅವ್ರೇನು ಜನರ ಮಧ್ಯೆ ಗೆದ್ದು ಬಂದಿಲ್ವ? ಹಾಗಾದರೆ ಈ ರೀತಿ ಜನರ ಸಮ್ಮುಖದಲ್ಲಿ ಈ ರೀತಿ ಒಬ್ಬ ಉಪಮುಖ್ಯಮಂತ್ರಿಗಳು ನಡ್ಕೊಳ್ತಾರೆ ಅಂತ ಹೇಳಿದ್ರೆ ಇನ್ನು ಜನಸಾಮಾನ್ಯರ ಪರಿಸ್ಥಿತಿ ಏನು ಅಂತೇಳಿ ನೀವು ಅರ್ಥ ಮಾಡ್ಕೊಳ್ಳಿ. ಇವತ್ತು ಬೆಂಗಳೂರು ಬಗ್ಗೆ ಇವತ್ತೇನೋ ಹೊಸ ನಾಟಕ ಶುರು ಮಾಡಿದ್ದಾರಲ್ಲ, ಲಾಲ್ಬಾಗ್ ಅಲ್ಲೋ ಕಬ್ಬನ್ ಪಾರ್ಕ್ ಹೋಗಲ್ಲ 10 ಕೋಟಿ ಕೊಡ್ತೇನೆ, 2 ವರ್ಷ ಏನು ಕಟ್ಟೆ ಹಾಕಿದ್ದೀರಿ ಬೆಂಗಳೂರಿನಲ್ಲಿ? ಯಾವ ಅಭಿವೃದ್ಧಿ ಕೆಲಸ ಮಾಡಿದ್ದೀರಿ? ಬೆಂಗಳೂರು ಇವತ್ತು ಕೊಳತು ನಾರ್ತಾ ಇದೆ. ಇವತ್ತು ಪತ್ರಿಕೆಗಳು ತೆಗೆದು ನೋಡ್ತಾ ಇದ್ದರೆ ಕೊಳಚೆ ನೀರು ಕೂಡ ಇವತ್ತು ರಸ್ತೆ ಮೇಲೆ ಹೋಗ್ತಾ ಇದೆ. ಅವಿನಿ ರೋಡು, ಚಿಕ್ಕಪೇಟೆ ಏರಿಯಾ ಅಂತ ಕಡೆಯಲ್ಲಿ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಒಂದು ಗುಂಡಿ ಮುಚ್ಚೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ನೀವು ಇವತ್ತು GBA ಬಗ್ಗೆ ಮಾತನಾಡ್ತೀರಾ, DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ. ಕಲ್ಯಾಣ ಕರ್ನಾಟಕದ ರೈತರು ಇವತ್ತು ತತ್ತರಿಸೋಗಿದ್ದಾರೆ. ಅವರು ಬೆಳೆದಂಥ ಬೆಳೆ ಇವತ್ತು ಸಂಪೂರ್ಣವಾಗಿ 70% 80% ತೊಗರಿ, ದಾಲ್ ಇರ್ಬೋದು, ಸೋಯಾಬೀನ್ ಇರ್ಬೋದು, ಹತ್ತಿ ಇರ್ಬೋದು, ಈರುಳ್ಳಿ, ಇವತ್ತು ಕಬ್ಬು ಕೂಡ ಹಾಳಾಗಿದೆ. ಆದರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೃಷಿ ಸಚಿವರು, ಕಂದಾಯ ಸಚಿವರನ್ನು ಕಲ್ಯಾಣ ಕರ್ನಾಟಕಕ್ಕೆ ಕಳಿಸ್ಬೇಕು, ಬಿಜಾಪುರಕ್ಕೆ ಕಳಿಸ್ಬೇಕು, ಕಿತ್ತೂರು ಕರ್ನಾಟಕ ಕಳಿಸ್ಬೇಕು ಅಂತೇಳಿ ಇವ್ರಿಗೆ ಅನಿಸೋದಿಲ್ಲ. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಬಗ್ಗೆ ಸಚಿವರುಗಳು ಹೇಳಿಕೆ ಕೊಡ್ತಾರೆ, ಸ್ವತಃ ಮುಖ್ಯಮಂತ್ರಿಗಳು ಡಿನ್ನರ್ ಮೀಟಿಂಗ್ ಕರೀತಾರೆ ಅಂತೇಳಿದರೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳೇ ಈ ನಾಡಿನ ರೈತರಿಗೆ ಮಾಡ್ತಾ ಇರ್ತಕ್ಕಂಥ ಅಪಮಾನ. ಇದಿಷ್ಟು ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ BY ವಿಜೇಂದ್ರ ಅವರ ಮಾತು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.